ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಸಂಡೇ, ಸೊ ನಾನು ಮಟನ್ ಬಿರಿಯಾನಿ ಪ್ರಿಪೇರ್ ಮಾಡ್ತಿದ್ದೀನಿ. ಫಸ್ಟಿಗೆ ನಾನು ಕುಕ್ಕರ್ಗೆ ಆಯಿಲ್ ಹಾಕೊಂಡು ಕಟ್ ಮಾಡಿ ಇಟ್ಕೊಂಡಿರೋ ಟೊಮ್ಯಾಟೊ, ಈರುಳ್ಳಿ, ಮೆಣಸಿನ್ಕಾಯಿ ಎಲ್ಲ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಮತ್ತೆ ನಾನಿಲ್ಲಿ 1 kg ಮಟನ್ನ ಆಲ್ರೆಡಿ ನೀಟಾಗಿ ತೊಳೆದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇವಾಗ ಹಾಕೊಂತಾ ಇದ್ದೀನಿ ಕುಕ್ಕರ್ಗೆ. ಮತ್ತೆ ಇದಕ್ಕೆ ಸ್ವಲ್ಪ ಟರ್ಮರಿಕ್ ಪೌಡರು, ಸ್ವಲ್ಪ ಉಪ್ಪು ಎಲ್ಲ ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಮಾಡಬೇಕು. ಇದನ್ನ ಒಂದು 5 ಮಿನಿಟ್ಸ್ ಫ್ರೈ ಮಾಡ್ಕೊಂಡ್ರೆ ಸಾಕಾಗುತ್ತೆ. ಮತ್ತೆ ಈ ತರ ಎಲ್ಲ ನೀಟಾಗಿ ಎಣ್ಣೆ ಎಲ್ಲ ಬಿಟ್ಕೊಳ್ಳುತ್ತೆ ಫ್ರೈ ಆಗ್ಬಿಟ್ಟು. ಮತ್ತೆ ನಾನು ಇದಕ್ಕೆ ಒಂದು ಸಿಂಪಲ್ ಆಗಿ ಮಸಾಲಾ ರೆಡಿ ಮಾಡಿ ರುಬ್ಬಿ ಇಟ್ಕೊಂಡಿದ್ದೆ, ಅದನ್ನೇನು ನಾನು ತೋರ್ಸಕ್ ಹೋಗಿಲ್ಲ. ಮತ್ತೆ ಇದನ್ನ ಕೂಡ ಮಸಾಲ ಎಲ್ಲ ಹಾಕೊಂಡು ಮತ್ತೆ ಎಲ್ಲ ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಅದು ಮಸಾಲ ಎಲ್ಲ ನೀಟಾಗಿ ಮಟನ್ಗೆ ಇಳ್ಕೊಂಡು ನೀಟಾಗಿ ಎಣ್ಣೆ ಬಿಟ್ಕೊಳ್ಳೋವರೆಗೂ ಚೆನ್ನಾಗಿ ಒಂದು 10 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಡು, ಮತ್ತೆ ಮಟನ್ನ ಸ್ವಲ್ಪ ಫಸ್ಟೇನೆ ಬಿಸಿನೀರು ಕಾಯಕ್ಕೆ ಇಟ್ಕೊಂಡಿದ್ದೆ ಸೈಡಲ್ಲಿ, ಅದು ಹಾಕ್ಬಿಟ್ಟು ಸ್ವಲ್ಪ ಮಟನ್, ಯಾಕಂದ್ರೆ ಚಿಕನ್ ಬಿರಿಯಾನಿ ಆದ್ರೆ ನಾವು ಹಾಗೆ ರೈಸ್ ಹಾಕ್ಬಿಟ್ಟು ಮಾಡ್ಕೊಂಡ್ಬಿಡ್ಬೋದು. ಬಟ್ ಮಟನ್ನ ಫಸ್ಟಿಗೆ ನಾವು ಕೂಗಿಸ್ಕೊಬೇಕು ಒಂದು 3-4 ವಿಷಲ್ಲು. ಅದಾದ್ಮೇಲೆ ಇಲ್ಲಿ ನಾನು ಮತ್ತೆ ಬೆಂದಿದೆ. ಇವಾಗ ಅಕ್ಕಿ ಹಾಕೊಂಡು ಮತ್ತೆ ನೀರು ಎಷ್ಟು ಬೇಕು ನೋಡ್ಕೊಂಡು ನೀರು ಹಾಕೊಂಡು, ಕೊತ್ತಂಬರಿ ಸೊಪ್ಪು ಎಲ್ಲ ಮೇಲೆ ಹಾಕೊಂಡು, ಮತ್ತೆ ಉಪ್ಪು ಸರಿ ಇದೆಯಾ ಇಲ್ವಾ ಅಂತ ಒಂದ್ಸತಿ ಚೆಕ್ ಮಾಡ್ಕೊಂಡು ಲಾಕ್ ಮಾಡಿದೀನಿ. ಮತ್ತೆ ನೋಡಿ ಇವಾಗ ರೆಡಿ ಆಗಿದೆ. ಕುಕ್ಕರ್ ಅಲ್ಲಿ ಮಾಡಿದ್ರು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅಂದ್ರೆ ತುಂಬಾ ಚೆನ್ನಾಗಿ ಬಂದಿದೆ. ನೋಡಿ, ನೀವೇ ನೋಡ್ತಾ ಇರ್ಬೋದು. ಆಲ್ರೆಡಿ ನಾನು ಈ ಸಂಡೇ ಬಿರಿಯಾನಿ ಪ್ರಿಪೇರ್ ಮಾಡೋ ಅಷ್ಟರಲ್ಲಿ 11:30 ಆಗೋಗಿತ್ತು ಟೈಮು. ಮನೇಲಿ ಫುಲ್ ಎಲ್ರು ಹಚ್ಕೊಂಡ್ಬಿಟ್ಟಿದ್ರು. ಏನ್ ಮಾಡೋದು, ಸಂಡೇ ಸ್ವಲ್ಪ ಎದ್ದೊಳೋದು ಲೇಟೆ, ಮತ್ತೆ ಸಂಡೇ ಕೆಲ್ಸಗಳಾಗೋದು ಲೇಟೆ, ಮನೇಲಿ ಟಿಫನ್ ರೆಡಿ ಮಾಡೋದು ಲೇಟೆ. ಸೊ ನಾನ್ ಕೂಡ ಸ್ವಲ್ಪ ಲೇಟ್ ಆಯ್ತು ಸಂಡೇ ಎದ್ದಿದ್ದು. ಮತ್ತೆ ನೋಡಿ ಇವಾಗ ಪ್ರಿಪೇರ್ ಮಾಡಿದೀನಿ, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಮಂಡೇ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಾನು. ಸಂಡೇ ಏನಾಯ್ತು ಅಂದ್ರೆ ಬಿರಿಯಾನಿ ಎಲ್ಲ ಟಿಫನ್ ಮಾಡ್ಕೊಂಡು ಮನೇಲಿ ಸ್ವಲ್ಪ ಬೇರೆ ಏನೋ ಕೆಲಸ ಇತ್ತು, ಸ್ವಲ್ಪ ಹೊರಗಡೆ ಹೋಗ್ಬೇಕಿತ್ತು, ಹೊರಟ್ವಿ. ಅದರಿಂದ ನಾನು ಕಂಟಿನ್ಯೂ ಮಾಡಕ್ ಆಗ್ಲಿಲ್ಲ ವ್ಲಾಗ್ನ. ಇಲ್ಲಿ ನೋಡಿ ನಮ್ ಬಾಸ್. ಗುಡ್ ಮಾರ್ನಿಂಗ್. ಮತ್ತೆ ಇವತ್ತು ನಾನು ಟಿಫನ್ಗೆ ದೋಸೆ ಮಾಡಿ, ಆಲೂಗಡ್ಡೆ ಪಲ್ಯ ಮಾಡಿ, ಚಟ್ನಿ ಮಾಡ್ತಾ ಇದ್ದೀನಿ. ಸೊ ನಾನು ದೋಸೆ ಇಟ್ಟು ಸ್ವಲ್ಪ 2 ಡೇಸ್ಗೆ ಆಗೋ ಥರನೇ 2 ಟೈಮ್ಸ್ಗೆ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ. ಅದನ್ನ ಸ್ವಲ್ಪ ಉಪ್ಪು ಮತ್ತೆ ಸೋಡಾ ಹಾಕ್ತೆ ಇರೋ ಥರ ಸ್ವಲ್ಪನ ಎತ್ತಿ ಫ್ರೀಜರ್ಗೆ ಇಡ್ತೀನಿ. ಇನ್ನು ಉಳಿದಿರೋದಕ್ಕೆ ಉಪ್ಪು ಸೋಡಾ ಎಲ್ಲ ಹಾಕಿ ರೆಡಿ ಮಾಡಿ ಇಟ್ಟಿದ್ದೀನಿ. ಮತ್ತೆ ನಾನು ಬೆಳಗ್ಗೆ ಎದ್ಬಿಟ್ಟು ಜೀರಾ ವಾಟರ್ ಮಾಡ್ಕೊಂಡಿದ್ದೀನಿ ಕುಡಿಯೋಕ್ಕೆ. ಸ್ವಲ್ಪ ಹನಿ, ಸ್ವಲ್ಪ ಲೆಮನ್ನು ಹಾಕ್ಬಿಟ್ಟು ಕುಡಿತೀನಿ. ಡೈಲಿ ಇದೇ ತರ ಅಲ್ಲ, ಒಂದೊಂದ್ ದಿವ್ಸ ಒಂದೊಂದ್ ದಿವ್ಸ ಸಿನಮನ್ ವಾಟರು, ಒಂದೊಂದ್ ದಿವ್ಸ ಬರೀ ಬಿಸಿನೀರು, ಆ ತರ ಏನಾದ್ರು ಡೈಲಿ ನನ್ಗೆ ಯಾವ್ದು ಕುಡಿಬೇಕು ಅನ್ಸುತ್ತೆ ಅದನ್ನ ಮಾಡ್ಕೊಂತೀನಿ. ಮತ್ತೆ ಇವತ್ತು ನಾನು ಪಾಪುಗೆ ಅಡ್ಮಿಷನ್ ಕೂಡ ಮಾಡ್ಸಕ್ ಹೋಗ್ಬೇಕು. ಅವನು ಈ ಸತಿ LKGಗೆ ಅಡ್ಮಿಷನ್ ಮಾಡಿಸ್ಬೇಕು ನಾನು. ಸೊ ಅದರಿಂದ ಟಿಫನ್ ಎಲ್ಲ ಬೇಗ ಪ್ರಿಪೇರ್ ಮಾಡ್ಕೊಂತಾ ಇದ್ದೀನಿ. ಟಿಫನ್ ಎಲ್ಲ ಮುಗಿಸ್ಕೊಂಡು ಅವನ್ಗೆ ಕೂಡ ರೆಡಿ ಮಾಡಿಸ್ಕೊಂಡು ಹೋಗ್ಬೇಕು ಸ್ಕೂಲ್ ಹತ್ರ. ಅವನ್ಗೆ ಅಡ್ಮಿಷನ್ ಮುಗಿಸ್ಕೊಂಡು ಬರ್ಬೇಕು. ಮತ್ತೆ ನಾನು ಆಲ್ರೆಡಿ ಹಿಂದಿನ ವಿಡಿಯೋನಲ್ಲಿ ರಾಘವೇಂದ್ರ ಸ್ವಾಮಿಗಳದ್ದು ಮಾಡ್ಬಿಟ್ಟು ಹಾಕಿದ್ದೆ ವಿಡಿಯೋನ. ಇನ್ನು ಯಾರ್ಯಾರು ಆ ವಿಡಿಯೋನ ನೋಡಿಲ್ಲ ಹೋಗಿ ನೋಡಿ ಅಂತ ಹೇಳ್ತೀನಿ. ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಸಿಗ್ತಿದೆ ಆ ವಿಡಿಯೋಗೆ, ನಂಗೆ ತುಂಬಾ ಖುಷಿ ಆಯ್ತು. ವ್ಯೂಸ್ ಎಲ್ಲ ಚೆನ್ನಾಗಿ ಹೋಗ್ತಿದೆ. ಮತ್ತೆ ನನ್ನ ಚಾನಲ್ಗೆ ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತೀನಿ. ಸಪೋರ್ಟ್ ಮಾಡಿ, ಮತ್ತಷ್ಟು ಹೊಸ ಪ್ರತಿಭೆಗಳನ್ನ ಬೆಳೆಸಿ. ತುಂಬಾ ಜನ ನೋಡ್ತಿದ್ದೀರಾ ವಿಡಿಯೋಸ್ನ, ನಂಗೆ ಖುಷಿ ಆಗ್ತಿದೆ. ಬಟ್ ಸಬ್ಸ್ಕ್ರೈಬ್ ಮಾಡ್ಕೋತಿಲ್ಲ ನೋಡ್ತಿರೋರೆಲ್ಲ. ಯಾಕೆ ಈ ತರ ಮಾಡ್ತಾ ಇದ್ದೀರಾ ನನಗೆ ಗೊತ್ತಿಲ್ಲ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಂಗೆ ಕೂಡ ಇನ್ನೂ ತುಂಬಾ ಖುಷಿ ಆಗುತ್ತೆ ನೀವೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದ್ರೆ. ನಾನು ಕೂಡ ಇನ್ನೂ ತುಂಬಾ ಒಳ್ಳೆ ವಿಡಿಯೋಸ್ನ ಮಾಡಿ ಹಾಕಕ್ಕೆ ನಂಗೆ ಕೂಡ ಖುಷಿ ಆಗುತ್ತೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ. ಮತ್ತೆ ನೀವು ಕೂಡ ಹೇಳಿ ನಂಗೆ, ನಿಮ್ಗೆ ಯಾವ ತರ ವಿಡಿಯೋಸ್ ಮಾಡಿದ್ರೆ ಇಷ್ಟ ಆಗುತ್ತೆ.
ಅಂತ. ನಿಮ್ಗೆ ರೆಸಿಪೀಸ್ ವಿಡಿಯೋಸ್ ಏನಾದ್ರು ಬೇಕಂತಿದ್ರೆ ನಂಗೆ ಕಮೆಂಟ್ ಅಲ್ಲಿ ಹೇಳಿ, ನಾನು ರೆಸಿಪೀಸ್ ವಿಡಿಯೋಸ್ ಕೂಡ ಮಾಡಿ ಹಾಕ್ತೀನಿ. ಮತ್ತೆ ನೀವು ಕೂಡ ನನ್ಗೆ ಶೇರ್ ಮಾಡಿದ್ರೆ ನಿಮ್ಗೆ ಯಾವ ತರ ಇಷ್ಟ ಆಗುತ್ತೆ ಅಂತ ನನಗ್ ಕೂಡ ಹೆಲ್ಪ್ ಆಗುತ್ತೆ. ಮತ್ತೆ ಅಷ್ಟರಲ್ಲಿ ದೋಸೆ ಆಮೇಲೆ ಹಾಕೊಳ್ಳೋಣ ಅನ್ಬಿಟ್ಟು ಪಾಪುಗೆ ಸ್ನಾನ ಎಲ್ಲ ಮಾಡಿಸಿ ರೆಡಿ ಎಲ್ಲ ಮಾಡಿದೆ. ಸೊ ಇವಾಗ ದೋಸೆ ಹಾಕೊಡ್ತಾ ಇದೀನಿ, ಬಿಸಿ ಬಿಸಿದು. ಅವನಿಗೆ ದೋಸೆ ಎಲ್ಲ ತುಂಬಾ ಇಷ್ಟ ಆಗುತ್ತೆ. ಈ ದೋಸೆ, ಚಪಾತಿ, ಇಡ್ಲಿ ಆತರ ಎಲ್ಲ ತುಂಬಾ ಇಷ್ಟಪಟ್ಟು ತಿಂತಾನೆ. ಮಕ್ಳಂದ್ರೇನೆ ಅಷ್ಟೇ ಅಲ್ವಾ, ಈ ತರದ್ದೆಲ್ಲ ತುಂಬಾ ಇಷ್ಟ ಪಡ್ತಾರೆ. ಸೊ ಅದಕ್ಕೆ ಅವನ್ಗೆ ಬಿಸಿ ಬಿಸಿದು ದೋಸೆ ಹಾಕೊಡ್ತಾ ಇದೀನಿ. ಮತ್ತೆ ನಾನು ಅಮೆಝಾನ್ ಅಲ್ಲಿ 2 ಡ್ರೆಸ್ ಕೂಡ ಆರ್ಡರ್ ಮಾಡಿದ್ದೆ, ಅದು ಕೂಡ ಡೆಲಿವರ್ ಆಗಿದೆ. ಬನ್ನಿ ನೋಡೋಣ ಹೇಗಿದೆ ಅಂತ. ನಿಮಗೆ ನೋಡಿ, ಅಮೆಝಾನ್ ಇಂದ ನಾನು ಒಂದು ಡ್ರೆಸ್ ಮತ್ತೆ ಒಂದು ನೈಟ್ ವೇರ್ ಆರ್ಡರ್ ಮಾಡಿದ್ದೆ, ಬಂದಿದೆ. ತೋರಿಸ್ತೀನಿ ನಂಗೆ ನಿಮ್ಗೆ ಹೆಂಗಿದೆ ಅಂತ. ಇದು ಆರೆಂಜ್ ಕಲರು, ಕಾಟನ್. ಇವಾಗ ಇದು ಸ್ವಲ್ಪ ಟ್ರೆಂಡಿಂಗ್ ಅಲ್ಲಿ ಕೂಡ ಇದೆ ಈ ಡ್ರೆಸ್ಸು. ನೋಡಿ, ಇದು ಆರೆಂಜ್ ಕಲರು. ಇಲ್ಲಿ ಎಂಬ್ರಾಯ್ಡ್ರಿ ವರ್ಕ್ ಇದೆ ನೆಕ್ ಹತ್ರ, ಮತ್ತೆ ಸಾಫ್ಟ್ ಆಗಿದೆ ಕಾಟನ್. ನೋಡಿ, ಚೆನ್ನಾಗಿದೆ. ಸ್ಲೀವು 3-4 ಇದೆ. ಸಿಂಪಲ್ ಆಗಿ ಚೆನ್ನಾಗಿದೆ. ಪ್ಯಾಂಟ್ ಕೂಡ ಈ ತರ ಬರುತ್ತೆ ನಿಮ್ಗೆ. ಪ್ಲಾಜಾ ಪ್ಯಾಂಟ್ ತರ ಇದೆ ಇದು. ಪ್ಯಾಂಟ್ ಕೂಡ ಸಾಫ್ಟ್ ಆಗಿದೆ. ದುಪ್ಪಟ್ಟ, ಇದು ದುಪ್ಪಟ್ಟ ತುಂಬಾ ಚೆನ್ನಾಗಿದೆ. ದುಪ್ಪಟ್ಟ ತುಂಬಾ ಚೆನ್ನಾಗಿದೆ ನೋಡಿ. ದುಪ್ಪಟ್ಟಗೂ ಥ್ರೆಡ್ ವರ್ಕ್ ಇದೆ ಈ ಸೈಡು ಮತ್ತೆ ಆ ಸೈಡು ಫುಲ್ಲು. ಚೆನ್ನಾಗಿದೆ. ಈ ಡ್ರೆಸ್ ಏನಾದ್ರೂ ನಿಮ್ಗೆ ಲಿಂಕ್ ಬೇಕಂತ ಅಂದ್ರೆ ಕೇಳಿ, ನಾನು ಹಾಕ್ತೀನಿ. ಇದು ಅಮೆಝಾನ್ ಅಲ್ಲಿ ಆರ್ಡರ್ ಮಾಡಿದ್ದು ನಾನು. ಮತ್ತೆ ಒಂದು ನೈಟ್ ವೇರ್ ಕೂಡ ಆರ್ಡರ್ ಮಾಡಿದೆ. ಇದು ಕಾಟನ್ನೇ ನೋಡಿ, ಹೀಗಿದೆ ಸಿಂಪಲ್ ಆಗಿ. ಈ ತರ ಬರುತ್ತೆ, ತುಂಬಾ ಚೆನ್ನಾಗಿದೆ. ಸಾಫ್ಟ್ ಆಗಿ ಪ್ಯಾಂಟು ಈ ತರ ಬರುತ್ತೆ, ಫ್ರೀ ಆಗಿದೆ. ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ. ಇದ್ರದ್ದು ಏನಾದ್ರೂ ನಿಮ್ಗೆ ಲಿಂಕ್ ಬೇಕಂತಿದ್ರೆ ಹೇಳಿ ನಂಗೆ. ಲಿಂಕು ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ ನಾನು. ನೈಟ್ ವೇರ್ದು ಮತ್ತೆ ಡ್ರೆಸ್ ಇಂದು ಎರಡ್ರದ್ದು ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಲಿಂಕ್ ಕೊಟ್ಟಿರ್ತೀನಿ. ನಿಮಗ್ ಬೇಕು ಅಂದ್ರೆ ಹೋಗಿ ಬೈ ಮಾಡಿ, ತುಂಬಾ ಚೆನ್ನಾಗಿದೆ. ಆಚೆ ಬಂದು ನೋಡಿದ್ರೆ ಮಳೆ ನೋಡಿ ಹೆಂಗ್ ಬರ್ತಿದೆ. ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೊಂದು ಹೊಸ ವಿಡಿಯೋ ಜೊತೆ ಸಿಗ್ತೀನಿ. ಟೇಕ್ ಕೇರ್, ಬಾಯ್.